ಡಿ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ಭೀಕರವಾಗಿ ಹತ್ಯೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಮೊಬೈಲ್ನಲ್ಲಿದೆಯಾ ರೇಣುಕಾ ಸ್ವಾಮಿ ಹತ್ಯೆ ರಹಸ್ಯ? ಪೊಲೀಸರಿಂದ ದರ್ಶನ್ ಸೇರಿ ಎಲ್ಲ ಆರೋಪಿಗಳ ಮೊಬೈಲ್ ಸೀಸ್ ಆಗಿದೆ. ಆರೋಪಿಗಳ ಮೊಬೈಲ್ ವಾಟ್ಸ್ಆಪ್ ಚಾಟ್ ಮೇಲೆ ಹಾಕಿ ಕಣ್ಣಿಟ್ಟಿದೆ. ಕೊಲೆಗೂ ಮುನ್ನ ಹಾಗೂ ಕೊಲೆ ನಂತರ ಎಷ್ಟು ಕರೆಗಳು ಯಾರ್ಯಾರಿಗೆ ಹೋಗಿವೆ, ಆರೋಪಿಗಳ ಕಾಲ್ ರೆಕಾರ್ಡ್ ಅನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳ ಮೊಬೈಲ್ ಸಂಭಾಷಣೆಯನ್ನು ಕಲೆ ಹಾಕ್ತಾ ಇದೆ ಖಾಕಿ ಟೀಮ್. ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಆ ಮೊಬೈಲ್ನಲ್ಲಿ ಕೊಲೆ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕಾಲ್ ಹೋಗಿತ್ತು, ಕೊಲೆ ಮಾಡಾದ್ಮೇಲೆ ಯಾರಿಗೆಲ್ಲ ಕಾಲ್ ಹೋಗಿದೆ, ಜೊತೆಗೆ ಆ ಕಾಲ್ ಡೀಟೇಲ್ಸ್ ಅನ್ನ ರೆಕಾರ್ಡ್ ಅನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ ಖಾಕಿ ಪಡೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರಿಂದ ದರ್ಶನ್ ಅವರನ್ನ ಸೇರಿ ಆರೋಪಿಗಳ ಮೊಬೈಲ್ಗಳು ಸೀಸ್ ಆಗಿದ್ದಾವೆ. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡೋ ದೃಶ್ಯ ಏನಾದ್ರೂ ಸೆರೆಯಾಗಿದೆಯಾ, ಅದು ಸಿಕ್ಕಿದ್ಯಾ ಪೊಲೀಸರಿಗೆ? ಕುಡಿದ ನಶೆಯಲ್ಲಿ ದರ್ಶನ್ ಹಲ್ಲೆಯನ್ನ ವಿಡಿಯೋ ಮಾಡಿದ್ದ ಗ್ಯಾಂಗ್. ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅವರಿಗೆ ಸಾಕ್ಷ್ಯ ಸಿಕ್ಕಿದ್ಯಾ? ಹಾಗಿದ್ರೆ ಪ್ರಬಲ ಸಾಕ್ಷಿ ಜೊತೆಗೆ ಮೈಸೂರಿನಲ್ಲಿ ದರ್ಶನ್ ಅನ್ನ ಬಂಧಿಸಿದ್ರು ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಿಸಿಟಿವಿ ದೃಶ್ಯಾವಳಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಪೊಲೀಸರು. ಚಿತ್ರದುರ್ಗ ಟು ಪಟ್ಟಣಗೆರೆವರೆಗಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ಟೋಲ್ ಗೇಟ್ಗಳ ಸಿಸಿಟಿವಿ ದೃಶ್ಯವನ್ನ ಪಡಿತಾ ಇದ್ದಾರೆ ಪೊಲೀಸರು. ಪಡೆದಿದ್ದಾರೆ ಈಗ ಆಲ್ರೆಡಿ ಟೋಲ್ ಗೇಟ್ಗಳ ಸಿಸಿಟಿವಿ ದೃಶ್ಯಗಳನ್ನ. ಪಶ್ಚಿಮ ವಿಭಾಗದ ಪೊಲೀಸರಿಂದ ತನಿಖೆ ಚುರುಕಾಗಿದೆ. ದರ್ಶನ್ ಸಹಚರರ ವಿರುದ್ಧ ಆರೋಪ ಸಾಬೀತಿಗೆ ತನಿಖೆ ಶುರುವಾಗಿದೆ. 30 ಲಕ್ಷ ರೂಪಾಯಿ ಪತ್ತೆ ಮಾಡೋದಕ್ಕೆ ಪೊಲೀಸರು ಶೋಧ ಕಾರ್ಯಾಚರಣೆಗಿಳಿದಿದ್ದಾರೆ. ಆರೋಪಿಗಳು ಶರಣಾಗೋದಕ್ಕೆ ಅಂತ ಪಡೆದಿದ್ದ 30,000 ರೂಪಾಯಿ ಯಾರ ಹತ್ರ ಇದೆ ಅನ್ನೋದ್ರ, ಯಾರಿಗೆಲ್ಲ ಹೋಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ, 30 ಲಕ್ಷ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಯಾವ ಬ್ಯಾಂಕ್ನಿಂದ ಡ್ರಾ ಆಗಿತ್ತು, ಯಾರು ಕೊಟ್ಟರು, ಎಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆ ಖಾಕಿ ಟೀಮ್. ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೊಲೆ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡ ನಂತರ ಅವ್ರ ಬಳಿ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋವನ್ನ ತೋರಿಸಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ರು. ಅದೇ ಕಾರಣಕ್ಕೆ ಅವರು ಚಕಾರ ಎತ್ತದೇ ಬಂದ್ರು ಪೊಲೀಸರ ಜೊತೆಗೆ ಅನ್ನೋದು ಎಷ್ಟು ಸತ್ಯ ಅಂತ, ಆ ರೀತಿಯಾದಂತಹ ದಾಖಲೆಗಳು ಸಿಕ್ಕಿದಾವ? ಮತ್ತೊಂದು ಕಡೆ ಏನೆಲ್ಲ ಸಾಕ್ಷಿಗಳು ಲಭ್ಯವಾಗ್ತಾ ಇದೆ ಪೊಲೀಸರಿಗೆ? ಪ್ರತಿಭಾ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ವಿಭಾಗದ ಎಸಿಪಿ ಆದಂಥ ಚಂದನ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಮೊದಲಿಗೆ ಏನು 13 ಜನ ಆರೋಪಿಗಳನ್ನು ಬಂಧಿಸಿದಂಥ ಪೊಲೀಸರ ತಂಡ ಆರೋಪಿಗಳ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ರು. 13 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ರು. ಅದರಲ್ಲಿ ಸಿಕ್ಕಂಥ ಮಹತ್ವದ ಸಾಕ್ಷಿಗಳ ಆಧಾರದ ಮೇಲೆ ದರ್ಶನ್ ಅವರ ಬಂಧನಕ್ಕೂ ಸಹ ಸಾಕ್ಷಿ ಸಹಕಾರ ಆಗಿತ್ತು. ಮೈಸೂರಿನಲ್ಲಿದ್ದಂಥ ದರ್ಶನ್ ಅವ್ರನ್ನ ಬಂಧನ ಮಾಡೋದಕ್ಕೆ ಇಲ್ಲಿ ಯಾವಾಗ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಪಟ್ಟಣಗೆರೆಯ ಶೆಡ್ನಲ್ಲಿ ಹಲ್ಲೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಕೆಲ ಆರೋಪಿಗಳು ಕುಡಿದ ಅಮಲಿನಲ್ಲಿ ಏನು ಆ ಅಮಾಯಕ ಆದಂಥ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡ್ತಕ್ಕಂಥ ದೃಶ್ಯಗಳನ್ನು ಸೆರೆ ಹಿಡಿದುಕೊಂಡಿದ್ರು. ಅದರಲ್ಲಿ ದರ್ಶನ್ ಸಹ ಇದ್ದ ಅಂತಕ್ಕಂಥದ್ದು ಒಂದು ಮೊಬೈಲ್ನ ದೃಶ್ಯದಲ್ಲಿ ಸೆರೆಯಾಗಿದೆ. ಆ ವಿಡಿಯೋವನ್ನು ದರ್ಶನ್ಗೆ ತೋರಿಸಿದಾಗ ಯಾವುದೇ ನಕರ ಮಾಡದೆ, ತಕರಾರನ್ನು ಎತ್ತದೆ ದರ್ಶನ್ ಪೊಲೀಸರ ಜೊತೆ ಬಂದಿರತಕ್ಕಂಥದ್ದು. ಅಲ್ಲಿ ತನ್ನದೇ ಜೀಪ್ನಲ್ಲಿ ಬರ್ತೇನೆ ಅಂತಕ್ಕಂಥ ಒಂದು ಮಾತನ್ನು ದರ್ಶನ್ ಹೇಳ್ತಾನೆ. ಆದರೆ ಪೊಲೀಸರು ಸುಮ್ಮನೆ ಬಂದು ನಮ್ಮ ಜೀಪ್ನಲ್ಲಿ ಕುತ್ಕೊಬೇಕು ಅಂತ ಹೇಳ್ತಾರೆ. ಆಗ ಬಂದು ದರ್ಶನ್ ಆತನ ಜೀಪನ್ನು ಬಿಟ್ಟು ಪೊಲೀಸರ ಜೀಪ್ನಲ್ಲಿ ಕುತ್ಕೊಂಡು ಬರ್ತಕ್ಕಂಥದ್ದು. ಈಗ ಎಲ್ಲ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು ನಿನ್ನೆ ಒಬ್ಬ ಶರಣಾದಂಥ ರವಿಯನ್ನ ಆರೋಪಿ ಸೇರಿದಂತೆ 14 ಜನ ಈಗ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರ್ತಕ್ಕಂಥದ್ದು. ಬಂಧನಕ್ಕೊಳಗಾಗಿರ್ತಕ್ಕಂಥ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನ ಈಗಾಗಲೇ ರಿಟ್ರೀವ್ ಮಾಡ್ತಾ ಇದ್ದಾರೆ. ನುರಿತ ಸೈಬರ್ ಎಕ್ಸ್ಪರ್ಟ್ಗಳನ್ನ ಈ ಒಂದು ಮೊಬೈಲ್ ರಿಟ್ರೀವ್ ಕೆಲಸಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು. ಅವರನ್ನು FSL ತಂಡವನ್ನ ಮತ್ತೆ ಈ ಸೈಬರ್ ಎಕ್ಸ್ಪರ್ಟ್ಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಅಲ್ಲಿ ಅವರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಯಾವ ರೀತಿ ಮೊಬೈಲ್ ರಿಟ್ರೀವ್ ಮಾಡಬೇಕು ಅವೆಲ್ಲವನ್ನ ಅಲ್ಲಿ ಕಲ್ಪಿಸಿ ಆ ಒಂದು ಮೊಬೈಲ್ ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡ್ತದೆ. ಅದರಲ್ಲಿ ರೇಣುಕಾ ಸ್ವಾಮಿಯನ್ನ ಎಷ್ಟು ದಿನಗಳಿಂದ ಇವರು ಟ್ರ್ಯಾಕ್ ಮಾಡ್ತಾ ಇದ್ರು, ಆತನನ್ನ ಕಿಡ್ನಾಪ್ ಮಾಡೋದಕ್ಕೆ ಯಾರ್ಯಾರನ್ನ ಬಳಸ್ಕೊಂಡಿದ್ರು, ಅವರ ಕಾಲ್ ಡೀಟೇಲ್ಸ್ ಇರ್ಬೋದು, ಜೊತೆಗೆ ವಾಟ್ಸಪ್ ಚಾಟ್ಸ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಏನೆಲ್ಲ ಅಶ್ಲೀಲ ಮೆಸೇಜ್ಗಳು ಬಂದಿತ್ತು, ಇವೆಲ್ಲವನ್ನ ರಿಟ್ರೀವ್ ಮಾಡಿ ದರ್ಶನ್ ವಿರುದ್ಧ ಒಂದು ಬಲ
ಬಲವಾದ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ರೇಣುಕಾಸ್ವಾಮಿಯನ್ನ ಶನಿವಾರ ಬೆಳಗ್ಗೆ 11 ಗಂಟೆಗೆ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ತಾರೆ. ಚಿತ್ರದುರ್ಗದಲ್ಲೂ ಸಹ ಕೆಲವೊಂದು CCTVಗಳಲ್ಲಿ ಕಿಡ್ನಾಪ್ ಮಾಡ್ತಕ್ಕಂಥ ದೃಶ್ಯಗಳು, ಅದನ್ನ ಕರ್ಕೊಂಡ್ಬರ್ತಕ್ಕಂಥ ದೃಶ್ಯ, ಅದು ಕಿಡ್ನಾಪ್ ಮಾಡೋದಕ್ಕಿಂತ ಮುಂಚಿತವಾಗಿ ರೇಣುಕಾಸ್ವಾಮಿ ಯಾವ ವಸ್ತ್ರದಲ್ಲಿ ಮನೆಯನ್ನ ಬಿಟ್ಟು ಕೆಲಸದಕ್ಕೆ ಹೊರಟಿದ್ದ, ಆ ಸಂಬಂಧಪಟ್ಟಂತ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಟೋಲ್ಗಳಲ್ಲೂ, ಬೆಂಗಳೂರಿಗೆ ಬರ್ತಕ್ಕಂಥ ಎಲ್ಲಾ ಮಾರ್ಗದಲ್ಲಿ ಇರ್ತಕ್ಕಂಥ ಟೋಲ್ಗಳಲ್ಲೂ CCTV ದೃಶ್ಯಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಇನ್ನುಳಿದಂತೆ ಪ್ರಮುಖವಾಗಿ ಇದರಲ್ಲಿ ರೇಣುಕಾಸ್ವಾಮಿಯ ಕೊಲೆ ನಂತರ 30 ಲಕ್ಷ ಏನು ಹಣವನ್ನ ಈ ಬಾಡಿಯನ್ನ ಸಾಗಿಸೋದಕ್ಕೆ ಕೊಟ್ಟಿದ್ರು, ಡೀಲರ್ನ ಸುಪಾರಿ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಹಣ ತಲುಪಿದೆ, ಇನ್ನು ಉಳಿದಂತ ಹಣ ಎಲ್ಲಿದೆ, ಅದು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ ಅಥವಾ ನಗದು ರೂಪದಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪತ್ತೆ ಹಚ್ಚಿ ಅದನ್ನು ವಶಪಡಿಸುವ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರತಿಭಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.